ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ಬ್ಲಾಗ್. ಇದು ಏನ್ ಬ್ಲಾಗ್ ಅಂದ್ರೆ ಫೋಟೋ ಶೂಟ್. ಫಸ್ಟ್ ಟೈಮ್ ನಾನು ನಮ್ಮಮ್ಮಂಗೆ ಅಮ್ಮ ಈ ಲುಕ್ ಮಾಡ್ಸು, ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಕೇಳಿದೀನಿ. ನಾನು ಯಾವ ಲುಕ್ ಕೇಳಿದೆ ಅಂಡ್ ಮೇಕಪ್ ಆರ್ಟಿಸ್ಟ್ ಯಾರು, ನೇಲ್ ಆರ್ಟ್ ಮಾಡ್ತಾ ಇರೋರು ಯಾರು, ಮತ್ತೆ ಫೋಟೋಗ್ರಾಫರ್ ಯಾರು, ಡ್ರೆಸ್ ಎಲ್ಲಿ ಪರ್ಚೇಸ್ ಮಾಡಿದೆ, ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಕಂಪ್ಲೀಟ್ ವಿಡಿಯೋ 1 ಪಾಯಿಂಟ್ ಬಿಡದೆ ನೋಡಿ. ಈಗ ನಂಗೆ ನೇಲ್ ಆರ್ಟ್ ಮಾಡ್ತಾ ಇದ್ದಾರೆ, ಗ್ಲಾಮ್ ನೇಲ್ಸ್ ಬೈ ನಿಕ್ಕಿ ಅಂತ. ಇದಿರೋದು ಬಕ್ಕೇಶ್ವರ ಸ್ಕೂಲ್ ಹತ್ರ. ಇವತ್ತು ನಿಖಿತಾ ಅಕ್ಕ ಇಲ್ಲ, ಐಶ್ವರ್ಯ ಅಕ್ಕ ಇದ್ದಾರೆ. ಹೇಗಿದೆ ನೇಲ್ ಆರ್ಟ್? ಚೆನ್ನಾಗಿದೆ. ಫೋಟೋ ಹೇಗೆ ಕಳಿಸಿದ್ರು ಅದೇ ತರ ಚೆನ್ನಾಗಿದೆ. ನೋಡಿ, ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರನೇ ನೇಲ್ ಆರ್ಟ್ ಇದೆ. ಇದೇ ಫಸ್ಟ್ ಟೈಮ್ ನಾನು ನೇಲ್ ಆರ್ಟ್ ಮಾಡಿಸಿದ್ದು. ಥ್ಯಾಂಕ್ ಯು ನಿಖಿತಾ ಅಕ್ಕ. ನೇಲ್ ಆರ್ಟ್ ಮುಗಿಸಿ KY ಸ್ಟುಡಿಯೋಗೆ ಹೋದ್ವಿ. ಕವಿತಾ ಅಕ್ಕ ನಂಗೆ ಮೇಕಪ್ ಮಾಡಿದ್ರು. ಮೇಕಪ್ ಎಲ್ಲ ಮುಗಿಸಿ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರು. ನೋಡಿ, ನನ್ನ ಹೇರ್ಸ್ ಎಷ್ಟು ಉದ್ದ ಇದೆ. ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಗೊತ್ತಾ? ಆದಿವಾಸಿ ಹೇರ್ ಆಯಿಲ್. ಅದಕ್ಕೆ ಇಷ್ಟು ಉದ್ದ ಇದೆ ನೋಡಿ. ನನ್ನ ಹೇರ್ಸ್ ಇನ್ನೂ ಎಷ್ಟು ಉದ್ದನೇ ಆಗ್ತಾನೆ ಇದೆ. ನಿಮಗೂ ಈ ಥರ ಹೇರ್ ಬೇಕಂದರೆ ಆದಿವಾಸಿ ಹೇರ್ ಆಯಿಲ್ ಯೂಸ್ ಮಾಡಿ. ನೋಡಿ, ನನಗೆ ಎಷ್ಟು ಜನ ಹೇರ್ ಸ್ಟೈಲ್ ಮಾಡೋಕ್ಕಿದ್ದಾರೆ, ಮೇಕಪ್ ಮಾಡೋಕ್ಕೆ. ಒಂದು 4-5 ಮೆಂಬರ್ಸ್ ಅಂತೂ ಇದ್ದಾರೆ. ಲುಕ್ ಮಾತ್ರ ಸಖತ್ತಾಗಿತ್ತು. ನೋಡಿ, ನನ್ನ ಹೇರ್ಸ್ಗೆ ಅಕ್ಕ ಎಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋಕ್ಕೆ ತುಂಬ ಟೈಮ್ ಬೇಕು, ಆದರೂ ಅಕ್ಕ ಎಲ್ಲರೂ ಸೇರ್ಕೊಂಡು ತುಂಬ ಚೆನ್ನಾಗಿ ಬೇಗ ಮುಗಿಸಿದ್ರು. ಇನ್ನು ಫ್ಲವರ್ ಹಾಕಿದ್ಮೇಲಂತೂ ಇನ್ನೂ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ನನಗೆ ಈ ಹೇರ್ ಸ್ಟೈಲ್ ಮಾತ್ರ ಫುಲ್ ಇಷ್ಟ ಆಗೋಯ್ತು. ಆ್ಯಂಡ್ ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿಯೇ ನೇಲ್ ಆರ್ಟ್ ಕೂಡ ನಿಖಿತಾ ಅಕ್ಕ ಮಾಡಿಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಇದು ಫ್ಲವರ್ ಹಾಕಿದ್ಮೇಲೆ ಅದು ಔಟ್ಪುಟ್ ಮಾತ್ರ ಸಖತ್ತಾಗಿತ್ತು. ನನ್ನ ಫೇಸು ಅಷ್ಟೇ ತುಂಬ ಕ್ಯೂಟಾಗಿ ಬಾರ್ಬಿ ಡಾಲ್ ಥರ ಕಾಣ್ತಾ ಇತ್ತು. ಅದು ನಂಗೆ ಭಾಳ ಇಷ್ಟ ಆಯಿತು. ಅದಕ್ಕೆ ನಾನು ಒಂದೆರಡು ಅಕ್ಕನ ಜೊತೆ ಫೋಟೋ ತೊಗೊತಾ ಇದ್ದೆ ಅವ್ರು ರೆಡಿ ಮಾಡುವಾಗೆ. ನೋಡಿ, ನನಗೆ ಈಗ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದ್ರು. ಗ್ಯಾಲರಿ ಹೌಸ್ ಪುನೀತ್ ಅಣ್ಣ ಮಾಡ್ತಾ ಇರೋದು. ನಂದು ಆಲ್ಮೋಸ್ಟ್ ಆಗಿ ಫೋಟೋಶೂಟ್ ಎಲ್ಲ ಪುನೀತ್ ಅಣ್ಣನೇ ಮಾಡಿಕೊಟ್ಟಿದ್ದು. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಇಂಡೋರ್ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಔಟ್ಡೋರ್ಗೋಸ್ಕರ. ಕೆಳಗಡೆ ಅಂತರೂ ಪಬ್ಲಿಕ್ಕಲ್ಲೆಲ್ಲ ತಿರುಗಿ ನೋಡ್ಯಾರು. ಸ್ಟುಡಿಯೋಯಿಂದ ಕೆಳಗೆ ಬರ್ತಿದ್ದಂಗೆ ಎಲ್ಲರೂ ರೋಡಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ರು. ಆಮೇಲೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆ್ಯಂಡ್ ಈ ಔಟ್ಫಿಟ್ನ ನಾನು ಪರ್ಚೇಸ್ ಮಾಡಿದ್ದು ಡೆಂಟಲ್ ಕಾಲೇಜ್ ರೋಡಲ್ಲಿರೋ BSCಲಿ. ತುಂಬ ಚೆನ್ನಾಗಿತ್ತು ನನಗೆ ಈ ಔಟ್ಫಿಟ್. ಬಸ್ ಡ್ರೈವರ್ ಅವರೆಲ್ಲ ನೋಡ್ತಾ ಇದ್ರು. ಆಮೇಲೆ ನಾವು ಅಶೋಕ ಇನ್ನೊಳಗಡೆ ಹೋಗಿ ಊಟ ಮಾಡ್ಕೊಂಡು ಹೊರಗೆ ಬಂದ್ವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪಾಪು ನೋಡ್ತಾ ಇದ್ದಾಳೆ, ಅಲ್ಲಿ ಝೂಮ್ ಮಾಡ್ಕೊಳ್ಳೋದು. ನಡಿ 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 ನಮ್ಮನ ನೀನ್ ನಿಂದ್ರಂಗಿಲ್ಲ. ಸ್ಟ್ರೈಟ್ ಹೋಗು, ನೀನ್ ನಿಂದ್ಬೇಡ. ಯಾರೇ ಅದು? ಹೇ, ಸೈಲೆನ್ಸ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಪಿಕಪ್ಸ್ ಹೋಗಿ ಶೂಟ್ ಮಾಡುವಾಗ ಅಲ್ಲಿ ಬಬಲ್ಸ್ ತಂದಿದ್ರು. ಬಬಲ್ಸಲ್ಲಿ ಶೂಟ್ ಮಾಡೋಕ್ಕೆ ಹೋದರೆ ಒಂದು ಬಬಲ್ಸು ನೀಟಾಗಿ ಬರ್ತಾ ಇರಲಿಲ್ಲ. ಅದು ಯಾವ ಥರ ಬಬಲ್ಸ್ ತಂದಿದ್ರು ನನಗಂತೂ ಗೊತ್ತಿರಲಿಲ್ಲ. 2 ಸೈಡಿಂದನೂ ಅಣ್ಣವರೆಲ್ಲ ಉಳ್ತಿದ್ರು, ಅದಂತೂ ಬಬಲ್ಸ್ ಮಾತ್ರ ಬರ್ತಾನೆ ಇರಲಿಲ್ಲ. ನಮಗಂತೂ ಉಳಿಯೋದೇ ಸುಸ್ತಾಗಿ ಅದು ಬೇಡವೇ ಬೇಡ ಅಂತ ಬಿಟ್ವಿ. ಅವ್ನು ನೋಡು ಹೋಗೋದ್ನ ಕಲ್ತ ನೋಡಿ, ಶರತ್ತ ಕಲ್ತ. ಅಲ್ಲಿವರೆಗೂ ಹಸಿದ್ರಾಗ ಮದು ಮಾಡಿದ್ಲಲ್ಲೇ. ನಾಟಕ ಮಾಡಕತ್ತೀಯ ಗೊತ್ತಾದ ನನಗೆ. ನಡಿ 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 ಕೂತ್ಗಳಲ್ಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನೆ ಮಾಡ್ಬಿಡ್ತೀನಿ ಎಲ್ರು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಬ್ಯಾಗ್ ತರ್ತೀನಿ. ಆಂಟಿ ಲುಕ್ ಒಳ್ಳೆ. ಏನ್ ಕೊಡ್ತಿದ್ರಿ ನನ್ನ ಮಗಳಿಗೆ? ಈಗ ಕೊಡ್ಬೇಕು. ನನ್ ಜಡೆಗೆ ಏನ್ ಕೊಡ್ತಿದ್ರಿ ನೀವು? ನಮ್ಮನೆ ನಿನ್ ಜಡೆಗೆ ಅಷ್ಟಾಗುತ್ತೆ ಅಂತ ತೋರ್ಸು ಜಡೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು.
ತೋರ್ಸು ತೋರ್ಸು ಜಡೆ ತೋರ್ಸು. ಸಣ್ಣ ಕಿತ್ತಾಗಿಂದ ಮಾರ್ಕೆಟ್ ಎಲ್ಲ ಸುತ್ತಾಡಿ ತುಂಬ ಸುಸ್ತಾಗಿ ಈಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.